ಈಗ ಪಾಲಿಕೆ ಸದಸ್ಯೆ ಪತಿ ಶಿವರಾಜ್ ಸಂಬಂಧಪಟ್ಟಂತೆ 13 ಜನರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಎಪಿಎಂಸಿ ಠಾಣೆಯಲ್ಲಿ ದೂರು ದಾಖಲಿಸಿದಂತಹ ಅಧಿಕಾರಿಗಳು ವಂಚನೆ, ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವ ವಿಚಾರವಾಗಿ 13 ಜನರ ವಿರುದ್ಧವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮುಖಂಡನಿಂದ ವಂಚನೆ ಪ್ರಕರಣ. ಪಾಲಿಕೆ ಸದಸ್ಯೆ ಪತಿ ಶಿವರಾಜ್ ಸೇರಿ 13 ಜನರ ವಿರುದ್ಧ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ. ಎಪಿಎಂಸಿ ಠಾಣೆಯಲ್ಲಿ ದೂರು ದಾಖಲಿಸಿದಂತಹ ಅಧಿಕಾರಿಗಳು ವಂಚನೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಜಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ರು. ಅಂತಹ 13 ಜನರ ವಿರುದ್ಧವಾಗಿ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ದೂರನ್ನು ದಾಖಲಿಸಿಕೊಂಡಿದ್ದಾರೆ. 7.78 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದಂತಹ ಆರೋಪ. ಇನ್ನು ಇತ್ತ ಒತ್ತುವರಿ ಮಾಡಿ ಲೇಔಟ್ವನ್ನ ನಿರ್ಮಾಣ ಮಾಡಿದಂತಹ ಶಿವರಾಜ್ ಸರ್ಕಾರಿ ಜಾಗದಲ್ಲಿ ಸೈಟ್ ಮಾಡಿ ಸೇಲ್ ಮಾಡಿದ್ದ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೇ ದೂರಿನ ಆಧಾರದ ಬೆನ್ನಲ್ಲೇ ಶಿವರಾಜ್ ಮತ್ತೆ ಇತರರ ವಿರುದ್ಧವಾಗಿ ಎಫ್ಐಆರ್ ನ ದಾಖಲು ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಏನು ಈ ನಕಲಿ ದಾಖಲೆಗಳನ್ನ ಮತ್ತೆ ವಂಚನೆ ಮಾಡಿ ಎಲ್ಲವನ್ನೂ ಸೃಷ್ಟಿಸಿ ಈಗ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ಸ್ವಯಂ ಪ್ರೇರಿತವಾಗಿ 13 ಜನರ ವಿರುದ್ಧವಾಗಿ ದೂರು ದಾಖಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಈ ತರ ಏನಂತಂದ್ರೆ ಬಳ್ಳಾರಿ ನಗರದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯೆ ಉಮಾದೇವಿ ಮತ್ತು ಅವರ ಗಂಡ ಏನು ಶಿವರಾಜ್ ಇದ್ದಾರೆ, ಅವರು ಮತ್ತೆ ಹೊನ್ನೂರಪ್ಪ ಅಂತಕ್ಕಂಥವ್ರು ಸರ್ಕಾರಿ ಜಾಗ ಸುಮಾರು ಒಂದು 11 ಎಕರೆಯಷ್ಟು ಒಂದು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಳ್ತಾರೆ. ಒತ್ತುವರಿ ಮಾಡ್ಕೊಂಡ ಆ ಒಂದು ಹಳ್ಳ ಮತ್ತು ರಾಜಕಾಲುವೆಗೆ ಸೇರಿದಂತ ಜಾಗದಲ್ಲಿ ಅಕ್ರಮವಾಗಿ ನಿವೇಶನಗಳನ್ನ ಹಾಕಿ ಮತ್ತೆ ಅದಕ್ಕೆ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿಸೋದ್ರ ಮೂಲಕ ಅವರು ಏನು ಅಲ್ಲಿರ್ತಕ್ಕಂಥ ಒಂದು ಬಡ ಕೂಲಿ ಕಾರ್ಮಿಕರು ಮತ್ತೆ ಇತರೆ ಜನರಿಗೆ ಒಂದು ಸೈಟ್ಗಳನ್ನ 1.5 ಲಕ್ಷ, 2 ಲಕ್ಷ ಮತ್ತೆ 3 ಲಕ್ಷ ಈ ರೀತಿ ದರದಲ್ಲಿ ಅವರೊಂದು ಮಾರಾಟವನ್ನ ಮಾಡಿರ್ತಾರೆ. ಆದ್ರೆ ಜಿಲ್ಲಾಡಳಿತ ಏನು ಆಪರೇಷನ್ ಡೆಮಾಲಿಷನ್ ಡ್ರೈವ್ ಅನ್ನ ಈಗ ಏನು ಕೈಗೊಂಡಿದೆ, ಈ ಸಂದರ್ಭದಲ್ಲಿ ಇದನ್ನ ಸರ್ಕಾರಿ ಭೂಮಿ ಅಂತೇಳಿ ಗುರುತಿಸಿ ಈಗಾಗಲೇ ಎಲ್ಲ ಲೇಔಟ್ ಸೇರಿದಂತೆ ಅಲ್ಲಿರ್ತಕ್ಕಂಥ ಮನೆ ಮತ್ತು ಶೆಡ್ಗಳನ್ನೆಲ್ಲವುಗಳನ್ನ ತೆರವುಗೊಳಿಸಿರ್ತಕ್ಕಂಥದ್ದು. ಇದರಿಂದ ಇವಾಗ ಈ ಒಂದು ಶಿವರಾಜ್ ಒಂದು ಅಕ್ರಮವನ್ನ ಮಾಡಿರ್ತಕ್ಕಂಥದ್ದು ಈಗ ಬಯಲಿಗೆ ಬಂದಿರತಕ್ಕಂಥದ್ದು. ಏನು ಹಣ ಕೊಟ್ಟು ಈಗ ಬೀದಿಗೆ ಬಿದ್ದಿರ್ತಕ್ಕಂಥ ಜನರು ಶಿವರಾಜು ಮತ್ತೆ ಇತರೆ 13 ಜನರ ಮೇಲೆ ಬಳ್ಳಾರಿಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ನೀಡಿರ್ತಕ್ಕಂಥದ್ದು. ಸಂತ್ರಸ್ತರಿಂದ ದೂರನ್ನ ಪಡೆದಂತ ಎಪಿಎಂಸಿ ಪೊಲೀಸರು ಶಿವರಾಜ್ ಸೇರಿದಂತೆ 13 ಜನ ಹೊನ್ನೂರು ಸ್ವಾಮಿ ಮತ್ತು ಶಿವರಾಜ್ ಇವರಿಬ್ಬರನ್ನ ಪ್ರಮುಖವಾಗಿ ಗುರಿ ಮಾಡಿಕೊಂಡು 13 ಜನರ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲೆ ಮಾಡಿದ್ದಾರೆ. ಅದಲ್ಲದೆ ಇವರೊಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಸಂತ್ರಸ್ತರಿಂದ ಹಣ ಪಡೆಯುತ್ತಿರ್ತಕ್ಕಂಥ ವಿಡಿಯೋ ಕೂಡ ಬಹಿರಂಗವಾಗಿರ್ತಕ್ಕಂಥದ್ದು ಬಹಳ ಒಂದು ಬಳ್ಳಾರಿ ನಗರದಲ್ಲಿ ಕಾನೂನು ವ್ಯವಸ್ಥೆ ಯಾವ ರೀತಿ ಅಂತ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.